ಪ್ರೌಢಶಾಲೆಗಳು ಮೊದಲು ಹೇಳ್ತೇನೆ. ಪ್ರೌಢಶಾಲೆಗಳು 9,296 ದಕ್ಷಿಣ, ಉತ್ತರದಲ್ಲಿ 5,847. ಎಷ್ಟು ಕಡಿಮೆ ಅದಾವ ಅಂದ್ರೆ ಅಧ್ಯಕ್ಷ 3,449 ಉತ್ತರ ಕರ್ನಾಟಕ ಕಡಿಮೆ ಅದಾವು. ಪದವಿ ಪೂರ್ವಕ ಸರ್ಕಾರಿ ಕಾಲೇಜುಗಳು ಉತ್ತರದಲ್ಲಿ ದಕ್ಷಿಣದಲ್ಲಿ 760, ಉತ್ತರದಲ್ಲಿ 476, 284 ಕಡಿಮೆ. ಡಿಗ್ರಿ ಕಾಲೇಜ್ ಅಧ್ಯಕ್ಷರೇ, ಇವತ್ತು ನಾ JH ಪಟೇಲ್ರನ್ನ ಮೊಹಿದ್ದೀನ್ ಒಬ್ಬರು ಎಜುಕೇಷನ್ ಮಿನಿಸ್ಟರ್ ಇದ್ರು, BA ಮೊಹಿದ್ದೀನ್ ಅಂತೇಳಿ. ನಾ 94ರಿಗೆ MLA ಆದಾಗ ಒಂದು ಪ್ರಶ್ನೆ ಹಾಕಿದ್ದೆ ಅಧ್ಯಕ್ಷರೇ. ವಿಜಯಪುರ ಅಖಂಡ ಬಿಜಾಪುರ ಇತ್ತು, ಬಾಗಲಕೋಟೆ ಕೂಡಿ. ವಿಜಯಪುರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಏನೋ ಪುಣ್ಯಾತ್ಮರು ಸ್ವಾಮೀಜಿಗಳು, ಬಂತನಾಥ ಸ್ವಾಮಿಗಳು, ಯಾವ ಮಠಾಧೀಶರು, ಬೆಳಗಾವಿಯಲ್ಲಿ ಸಪ್ತ ಋಷಿಗಳು, ಬಿಜಾಪುರದಲ್ಲಿ ಬಂತನಾಥ ಸ್ವಾಮಿಗಳು, ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇದ್ದು ಅಂತೇಳಿ ನಮ್ಮ ಮಕ್ಕಳು ಡಿಗ್ರಿ ಕಾಲೇಜು ಅಖಂಡ ಜಿಲ್ಲೆ ಬಿಜಾಪುರ ಹೆಚ್ಚಿತ್ತು ಅಧ್ಯಕ್ಷರಾದರೆ. ಇಡೀ ಭಾರತದಲ್ಲಿ 2ನೇ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಬಿಜಾಪುರ. ಆದರೂ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ನಾ MLA ಆಗೋರಿಗೆ. ಅವಾಗ ಪಾಪ ಮೊಹಿದ್ದೀನ್ ಅವರು ನಾನು ನೆನೆಸ್ಕೋತೇನೆ. ನನಗೆ ಕೇಳಿದ್ರು, ಏನು ಯತ್ನಾಳ್ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ? ಅವಾಗ ಮೊಹಿದ್ದೀನ್ JH ಪಟೇಲ್ ಇದ್ದಾಗ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಮಂಜೂರಾಯ್ತಾಯಿತು. ಸರ್ಕಾರಿ ಕಾನೂನು ಕಾಲೇಜುಗಳು 58 ಈ ಕಡೆ, ಉತ್ತರ ಕರ್ನಾಟಕ 34, 24 ಕಡಿಮೆ. ಮೆಡಿಕಲ್ ಕಾಲೇಜ್ ಅಧ್ಯಕ್ಷರೇ 519 ಮೆಡಿಕಲ್ ಕಾಲೇಜು ದಕ್ಷಿಣದಲ್ಲಿ, 182 ಮೆಡಿಕಲ್ ಕಾಲೇಜು ಉತ್ತರದಲ್ಲಿ, 337. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 154 ದಕ್ಷಿಣ, 45 ಉತ್ತರ, 109 ಕಡಿಮೆ. ಆರೋಗ್ಯ ಘಟಕಗಳು 31 ದಕ್ಷಿಣ, 9 ಉತ್ತರ, 22 ಕಡಿಮೆ. ಸರ್, ಆರೋಗ್ಯ ಉಪಕೇಂದ್ರಗಳು ಅಧ್ಯಕ್ಷರೇ, ಆರೋಗ್ಯ ಉಪಕೇಂದ್ರಗಳು 5,485. ಉತ್ತರ ಕರ್ನಾಟಕದಲ್ಲಿ 3,600. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣದಲ್ಲಿ 1,496, ಉತ್ತರದಲ್ಲಿ 875. ಸಮುದಾಯ ಆರೋಗ್ಯ ಕೇಂದ್ರ ಸ್ವಲ್ಪ ಈಕ್ವಲ್ ಇದೆ ಅಧ್ಯಕ್ಷರೇ. ಆಹಾರ ನಾಗರಿಕ ಪೂರೈಕೆ ಗೋದಾಮುಗಳು ದಕ್ಷಿಣದಲ್ಲಿ 123, ಉತ್ತರದಲ್ಲಿ 85, 38 ಕಡಿಮೆ. ಅಂಗನವಾಡಿಗಳು ಈಕ್ವಲ್ ಇದೆ, ನಾನು ಅಂಗನವಿಲ್ಲ, 35,398. ಉತ್ತರ ಕರ್ನಾಟಕದಲ್ಲಿ 34,544. ಯಾರೀ ನಿಮ್ಮಂಗೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಂಗೇನು ಮಾಡೋದಿಲ್ಲ. ನಾ ಇಡೀ ಕರ್ನಾಟಕ ಒಂದೇ ಇರ್ಬೇಕನ್ನೋ ಅಂದಿನಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧ್ಯಕ್ಷರೇ, ಈ ಬೆಂಗಳೂರಿನಾಗ ಒಂದೈತಿ. ಅನಂತಕುಮಾರ್ ಅವರು SM ಕೃಷ್ಣ ಅವರಿದ್ದಾಗ ಈ ಬೆಂಗಳೂರು ಮೆಟ್ರೋ ಬಂದಿದ್ದು SM ಕೃಷ್ಣ ಅನಂತಕುಮಾರ್ ಅವರು ಒಂದು ಕಾಂಬಿನೇಷನ್ ಏನಿತ್ತಲ್ಲ, ಇವತ್ತೇನು ನಮ್ಮ ಮೆಟ್ರೋ ಆಗಿದೆಯಲ್ಲ, ಅವರಿಬ್ಬರಿಗೂ ಗೌರವ ಸಲ್ಲಿಸ್ಬೇಕು. ಯಾರಿಗಂದರೆ SM ಕೃಷ್ಣ ಅವ್ರಿಗೆ ಮತ್ತು ನಮ್ಮ ಅನಂತಕುಮಾರ್ ಅವರು. ಅನಂತಕುಮಾರ್ ನಿಜವಾಗಿ ಕರ್ನಾಟಕಕ್ಕೆ ಹೆಚ್ಚು ಕೇಂದ್ರದಿಂದ ಕೆಲಸ ಮಾಡಿಕೊಟ್ಟಂಥವ್ರು. ಇವತ್ತು ನಾನು ಅನಂತಕುಮಾರ್ ಅವ್ರನ್ನ, ದಿವಂಗತ ಅನಂತಕುಮಾರ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನ ನಿಲ್ದಾಣ ಮತ್ತು ಬೆಂಗಳೂರಿಗೆ, ಅಂದರೆ ಬೆಳಗಾವಿ, ಧಾರವಾಡ, ನರ್ಬೇಕು ಎಲ್ಲಿಯೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಡವಾ? ಒಂದು ITBT ಮಂಗಳೂರು ಬಿಡ್ರಿ, ನಾನು ಬೆಂಗಳೂರು ನಾನು ತುಲನಾತ್ಮಕ ಮಾಡ್ಲಿಕ್ಕತ್ತಿದ್ದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಮಂಗಳೂರಿಗೆ ಹಾಕಿದ್ದಕ್ಕೆ ನಮಗೇನು ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿ ಒಟ್ಟು 120 ದಿವಸ ನಡೆದೈತೆ ರೀ. ಈ ಏನು ಸುವರ್ಣಸೌಧ ಕಟ್ಟೋದು ಮ್ಯಾಗಿಂತ ಮೊದಲು ಹಿಡಿದು ಬರೇ ಅಧಿವೇಶನಗಳು 120 ದಿವಸ ನಡೆದೈತೆ ಅಧ್ಯಕ್ಷರೇ. ಅದೇ ರೀತಿ ಇವತ್ತು ಒಟ್ಟು ಇಲ್ಲಿ ತನಕ ಆದ ಮುಖ್ಯಮಂತ್ರಿಗಳೊಳಗೆ 21 ಜನ, ಇವತ್ತು ಏನೋ 14 ಜನ ದಕ್ಷಿಣ ಕರ್ನಾಟಕ, ಉತ್ತರ ಕನ್ನಡದ 7 ಜನ ಯಾರೂ ಪೂರ್ಣ ಅವಧಿ ಮುಗಿಸಲಾರ್ದು. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷರೇ ಇವತ್ತು ಏನು ಉಳಿದೆಲ್ಲ ಒಂದು ಸಮಸ್ಯೆ ಜೊತೆಗೆ ಇವತ್ತು ಆರೋಗ್ಯದಲ್ಲಿ ಅಧ್ಯಕ್ಷರೇ ಇವತ್ತು ಕನಿಷ್ಠ 10,000 ಜನರಿಗೆ ಒಂದು